ಈ ಒಂದು ಮೀಲ್ ಬಂದು ಟೋಟಲ್ ಆಗಿ 1100 ಕ್ಯಾಲರೀಸ್ ಇದೆ. ನನಗೆ ಕಮೆಂಟ್ಸ್ ಅಲ್ಲಿ DMs ಅಲ್ಲಿ ಜಾಸ್ತಿ ಕೇಳದೆ ಹೈ ಪ್ರೋಟೀನ್ ವೆಜ್ ಮೀಲ್ ತೋರಿಸಿ ಅಂತ. ಅದಕ್ಕೆ ಇವತ್ತು ಹೈ ಪ್ರೋಟೀನ್ ಹೈ ಫೈಬರ್ ಇರೋ ಒಂದು ಬ್ಯಾಲೆನ್ಸ್ಡ್ ವೆಜ್ ಮೀಲ್ ತೋರಿಸ್ತಾ ಇದೀನಿ. ಎಲ್ಲರ ಮನೆಯಲ್ಲೂ ನಾರ್ಮಲ್ ಆಗಿ ದೋಸೆನ ಅಕ್ಕಿ ಮತ್ತೆ ಉದ್ದಿನ ಬೇಳೆನಲ್ಲಿ ಮಾಡ್ತಾರೆ. ಬಟ್ ಈ ತರ ಹೈ ಪ್ರೋಟೀನ್ ಹೈ ಫೈಬರ್ ದೋಸೆನ ಒಂದ್ಸತಿ ಟ್ರೈ ಮಾಡಿ. ನಾನು ಇದಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಜೊತೆಗೆ ಹೆಸರು ಕಾಳು, ಕಡಲೆಕಾಳು ಮತ್ತೆ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಒಂದು ದೋಸೆನಲ್ಲಿ ನಿಮಗೆ 78 ಗ್ರಾಮ್ಸ್ ಪ್ರೋಟೀನ್ ಮತ್ತೆ 4 to 5 ಗ್ರಾಮ್ಸ್ ಫೈಬರ್ ಸಿಗುತ್ತೆ. ಈ ಒಂದು ಮೀಲ್ ಅಲ್ಲಿ ಹೆಲ್ತಿ ಫ್ಯಾಟ್ ಮತ್ತೆ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ 150 ಗ್ರಾಮ್ಸ್ ಪನ್ನೀರ್ ಯೂಸ್ ಮಾಡ್ತಾ ಇದೀನಿ. 4 ದೋಸೆ ತಗೊಂಡಿದ್ದೀನಿ, ಅರೌಂಡ್ 200 ಗ್ರಾಮ್ಸ್. ಫ್ಯಾಟ್ ಲಾಸ್ ಆದವರು ಇಡ್ಲಿ ಆಗ್ಲಿ ದೋಸೆ ಆಗ್ಲಿ ಅದನ್ನು ವೇ ಮಾಡಿ ನಿಮಗೆ ಕ್ಯಾಲರೀಸ್ ಟ್ರ್ಯಾಕ್ ಮಾಡಕ್ ಈಸಿ ಆಗುತ್ತೆ. ಅವಾಗ ಫ್ಯಾಟ್ ಲಾಸ್ ಮಾಡೋದೇನು ಕಷ್ಟ ಇಲ್ಲ. ನಿಮ್ ಫೇವರೇಟ್ ಫುಡ್ ತಿನ್ಕೊಂಡೆ ಫ್ಯಾಟ್ ಲಾಸ್ ಮಾಡಬಹುದು. ಎಷ್ಟು ತಿನ್ಬೇಕು ಅಂಡ್ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ರೆ ಸಾಕು. ಈ ಒಂದು ಮೀಲ್ ಫ್ಯಾಟ್ ಲಾಸ್ ಮೀಲ್ ಅಂತೂ ಅಲ್ಲ, ಯಾಕಂದ್ರೆ ಇದ್ರಲ್ಲಿ ಆಲ್ಮೋಸ್ಟ್ 1000 ಕ್ಯಾಲರೀಸ್ ಇದೆ. ನಾನು ಇವಾಗ ಮಸಲ್ ಗೇನ್ ಮಾಡ್ತಾ ಇದೀನಿ. ನೀವು ಕೂಡ ಮಸಲ್ ಗೇನ್ ಮಾಡ್ತಾ ಇದ್ರೆ ಇದನ್ನ ಯೂಸ್ ಮಾಡಬಹುದು. ಫ್ಯಾಟ್ ಲಾಸ್ 2 ದೋಸೆ ತಗೊಳ್ಳಿ ಅಂಡ್ ಪನ್ನೀರ್ ಅಲ್ಲಿ ಲೋ ಫ್ಯಾಟ್ ಪನ್ನೀರ್ ಚೂಸ್ ಮಾಡಿ 100 ಗ್ರಾಮ್. ಈ ಒಂದು ಮೀಲ್ ಬಂದು ಟೋಟಲ್ ಆಗಿ 1100 ಕ್ಯಾಲರೀಸ್ ಇದೆ. 60 ಗ್ರಾಮ್ಸ್ ಆಫ್ ಪ್ರೋಟೀನ್, 100 ಗ್ರಾಮ್ಸ್ ಆಫ್ ಕಾರ್ಬ್, 34 to 38 ಗ್ರಾಮ್ಸ್ ಆಫ್ ಫ್ಯಾಟ್, 16 to 18 ಗ್ರಾಮ್ಸ್ ಆಫ್ ಫೈಬರ್ ಇದೆ. ಮೋಸ್ಟ್ಲಿ ದೋಸೆನಲ್ಲೇ ಬಂದಿರುತ್ತೆ. ಇದ್ರ ಜೊತೆ ಬೇಕಾದ್ರೆ ಒಂದು ಸೌತೆಕಾಯಿನ ಯೂಸ್ ಮಾಡಬಹುದು.